ರಾಗ ಹಂಸಾನಂದಿ. ಕುಚೋ ಸದ್ಯಃ ಸ್ವಿದ್ಯತ್ತಟಘಟಿತಕೂರ್ಪಾಸಭಿದುರೌ ಕಷಂತೌ ದೋರ್ಮೂಲೆ ಕನಕಲಶಾಭೌ ಕಲಯತಾ ತವತ್ರಾತುಂ ಭಂಗಾತ್ ಅಲಮಿತಿ ವಲಗ್ನಂ ತನುಭುವ ತ್ರಿಧಾನದ್ಧಂ ದೇವಿ ತ್ರಿವಲಿಲವಲಿ ವಲ್ಲಿಭಿರಿವಾ ಆ ಪರಶಿವಧ್ಯಾನದಿಂ ಬೆಮರ್ದ ಕುಚಪಾರ್ಶ್ವದುಳ್ ಧರಿಸಿರ್ಪ ಕುಪ್ಪಸವನೇ ಪರಿವಾರ ಕಂಕುಳವನೊರೆಸುತಿಹ ಕನಕ ಕಲಶಂಗಳ ತೆಯಸೆವ ಕುಚಮಂಡಲವ ನಿರ್ಮಿಸಿರುವ ಸ್ಮರಣೋ ಕುಚಭಾರದಿಂ ಕಟಿ ಮುರಿದು ಕೆಳಗೆ ಬಿದ್ದಿರದಿರಲಿ ಎನ್ನುತ್ತಾ ಲವಲಿ ವೆಸದ ಸಿತಲತೆಯಿಂದಲೀ ಉರೆ ಬಿಗಿದನೋ ತಿವಳಿಯದೆಯನ ಕಿಬ್ಬೊಟ್ಟೆ ತಿವಳಿಗಳ್ ಕಂಗೊಳಿಪುವೋ ಸುಂದರ ಸ್ತ್ರೀಯರ ಹೊಟ್ಟೆಯ ಮೇಲೆ ಕಂಡುಬರುವಂತಹ 3 ಮಡಿಕೆಗಳನ್ನು ತ್ರಿವಲ್ಲಿ ಅಂತ ಕರೀತಾರೆ. ಇವು ಪದ್ಮಿನಿ ಜಾತಿಗೆ ಸೇರಿದ ಸ್ತ್ರೀಯರಲ್ಲಿ ಕಂಡುಬರುತ್ತವೆ ಅನ್ನೋದು ಒಂದು ಸಾಂಪ್ರದಾಯಿಕವಾದಂತಹ ಗ್ರಹಿಕೆ. ಇಂತಹ ಸಾಂಪ್ರದಾಯಿಕವಾದಂತಹ ವರ್ಣನೆಯಲ್ಲಿಯೂ, ಅಂದರೆ ಸಾಂಪ್ರದಾಯಿಕವಾದ ವರ್ಣನೆ ಒಪ್ಕೊಂಡು ವರ್ಣಿಸಬೇಕಾದರೂ ಕವಿ ಲೋಕ ಸಹಜವಾದ ವಿವರಣೆಯನ್ನೂ ಕೊಡ್ತಾನೆ ಅನ್ನೋದು ಸ್ವಾರಸ್ಯ. ದೇವಿಯ ನಡು ಬಡವಾದದ್ದು, ತೆಳ್ಳಗಿರುವಂಥದ್ದು. ಆಕೆಯ ಹೊನ್ನ ಕಲಶದಂತಹ ಸ್ತನಗಳು ಬೆವರಿಗೆ ಅಂಟಿಕೊಂಡ ರವಿಕೆಯನ್ನು ಪಟ್ಟನೆ ಹರಿದು ಹೋಗುವಂತೆ ಮಾಡಬಲ್ಲವು. ಮೀರಿದಾಗ ಬೆವರಿಗೆ ಅಂಟಿಕೊಂಡಿರ್ತೆ ರವಿಕೆ, ಅದು ಹರಿದೇ ಹೋಗೋ ಹಾಗೆ. ಅವುಗಳು 2 ಕಂಕುಳುಗಳವರೆಗೆ ಬೆಳೆದು ಒತ್ತರಿಸಿಕೊಂಡಿವೆ. ಅವುಗಳನ್ನು ಸೃಷ್ಟಿಸಿದ ಮನ್ಮಥನು ಎಚ್ಚರಿಕೆ ವಹಿಸ್ತಾನೆ. ಆ ಭಾರಕ್ಕೆ ನಿನ್ನ ನಡು, ಸ್ತನಗಳ ಭಾರ ಒಂದು ಕಡೆ, ಇನ್ನೊಂದು ಕಡೆ ನಿನ್ನ ನಡು ಬಡವಾದದ್ದು, ಆ ನಡು ಮುರಿದು ಬೀಳದೆ ಇರಲಿ ಅನ್ನೋ ಉದ್ದೇಶದಿಂದ ಲವಂಗದ 3 ಬಳ್ಳಿಗಳನ್ನು ಬಿಗಿದಿದ್ದಾನೋ ಅನ್ನೋ ಹಾಗೆ ನಿನ್ನ ತ್ರಿವಳಿ ಹೊಳೆಯುತ್ತದೆ. ಇಲ್ಲಿ ಸಹಜ ಅಸಹಜ ವರ್ಣನೆಗಳ ಮಿಶ್ರಣ ಇದೆ. ದೇವಿಯನ್ನೂ ಕೂಡ, ದೇವರನ್ನೂ ಕೂಡ ಮನುಷ್ಯ ಸಹಜವನ್ನಾಗಿ ನೋಡಬಲ್ಲ, ಬಣ್ಣಿಸಬಲ್ಲಂತಹ ಸಾಧ್ಯತೆ ಇರೋದು ನಮ್ಮ ದೇಶದ ಸಾಹಿತ್ಯದ ಕಾವ್ಯ ವರ್ಣನೆಗಳಲ್ಲಿ ಮಾತ್ರ. ಶ್ರೀಕೃಷ್ಣ ಬಂದಾಗ ಅವನ ಮೀಸೆಯ ಮೇಲೆ ಧೂಳಿನ ಕಣವಿತ್ತು, ಹಣೆಯ ಮೇಲೆ ಬೆವರಿನ ಹನಿ ಇತ್ತು ಅಂತ ಕುಮಾರವ್ಯಾಸ ವರ್ಣಿಸ್ತಾನೆ. ಈ ಪ್ರಕೃತಿ ಸಹಜ, ನ್ಯಾಚುರಲ್ ಆದ ವರ್ಣನೆ ನಮ್ಮ ಸಾಹಿತ್ಯದ ವೈಶಿಷ್ಟ್ಯ. ಹೀಗೆ ದೇವತೆಗಳನ್ನು ನಾವು ನಮ್ಮವರನ್ನಾಗಿಸ್ಕೋತೀವಿ, ನಮಗೆ ಹತ್ತಿರ ಮಾಡ್ಕೋತೀವಿ. ಇದು ನಮ್ಮ ವಿಶೇಷ. ಇಲ್ಲೂ ಬೆವೆತ ಕಂಕುಳು, ಅಂಟುಕೊಂಡು ಹರಿಯುವ ರವಿಕೆ, ಇಂತಹ ವಿವರಣೆಗಳಿವೆ.
ದೇವತೆಗಳು ಬೆವರೋದಿಲ್ಲ ಅನ್ನೋದು ಒಂದು ಸಾಂಪ್ರದಾಯಿಕವಾದಂತಹ ಮಾತು. ಕಣ್ಮುಚ್ಚೋದಿಲ್ಲ, ಬೆವರೋದಿಲ್ಲ, ಏನು ಅವರು ಮುಡ್ಕೊಂಡಂತಹ ಮಾಲೆಗಳು, ಹೂಗಳು ಬಾಡೋದಿಲ್ಲ, ಇವೆಲ್ಲ ಇರುವಂಥದ್ದು. ಆದರೆ ಇಲ್ಲಿ ಒಂದು ಸಹಜತೆಯನ್ನು ಕವಿ ತಂದಿದ್ದಾನೆ. ಬೀಳಬಹುದಾದಷ್ಟು, ಕುಸ್ತು ಬಿದ್ದುಬಿಡ್ಬಹುದಾದಷ್ಟು ಕೃಶವಾದ ನಡು, ಅದನ್ನು ಕಟ್ಟಿ ಇಡಬೇಕು, ಬಿಗಿಯಾಗಿ ನಿಲ್ಲಿಸಬೇಕು ಅನ್ನೋ ಹಾಗೆ, ಸೊಂಟಕ್ಕೆ ಬಟ್ಟೆ ಕಟ್ಕೊಳ್ಳೋ ಹಾಗೆ. ಮನ್ಮಥನು ಬಿಗಿದಿರುವಂತಹ ಲವಂಗದ ಬಳ್ಳಿಯಂತಹ ತ್ರಿವಳಿ, ಇವೆಲ್ಲ ಉತ್ಪ್ರೇಕ್ಷಿತ ವರ್ಣನೆಗಳು. ಮನ್ಮಥನ ಪ್ರಸ್ತಾಪ ಇವೆಲ್ಲದರಲ್ಲಿ ಇರೋ ಪ್ರಯುಕ್ತ ಅವೆಲ್ಲ ಸುಂದರವಾಗಿ ಕಾಣುತ್ತಿವೆ ಎಂಬ ಧ್ವನಿ ಇಲ್ಲಿ ಸಹಜವಾಗಿಯೇ ಇದೆ. ಅಂದರೆ ಇವು ಕಲೆಗಳೋ ಸುಕ್ಕುಗಳೋ ಆ ರೀತಿಯಾಗಿ ನಾವು ಭಾವಿಸಬೇಕಾಗಿಲ್ಲ. ಇಲ್ಲಿ ಅವುಗಳನ್ನು ಸೌಂದರ್ಯದ ದೃಷ್ಟಿಯಿಂದ ಹೇಳಿದ್ದಾರೆ ಅಂತಲೇ ತಗೋಬೇಕು. ಮನ್ಮಥನೇ ಅವುಗಳನ್ನು ಸೃಷ್ಟಿಸ್ದ ಅನ್ನೋ ತಾತ್ಪರ್ಯ ಅಲ್ಲ ಅಲ್ಲಿ, ಆದರೆ ಅವುಗಳಲ್ಲಿ ಚೆಲುವನ್ನು ತುಂಬದ ಅಂತ. ಒಟ್ಟು ಸೊಬಗು, ಚೆಲುವು. ಸ್ತ್ರೀ ಬ್ರಹ್ಮನ ಸೃಷ್ಟಿಯಂತೆ. ಸ್ತ್ರೀ ಬ್ರಹ್ಮನ ಸೃಷ್ಟಿಯಾದರೆ ಆ ಗೊಂಬೆಯಲ್ಲಿ ಸೌಂದರ್ಯವನ್ನು ತುಂಬುವವನು ಮನ್ಮಥ. ಎರಡಾಯಿತು. ಆದರೆ ಸ್ಥಿತಿಗೆ, ಅದರ ಸ್ಥಿರತೆಗೆ ಅಗತ್ಯವಾದಂತಹ ಕ್ಷೀರವನ್ನು, ಹಾಲನ್ನು ಜಗನ್ಮಾತೆ ತುಂಬುತ್ತಾಳೆ. ಈ ಅಂಶವನ್ನು ಗಮನಿಸಬೇಕು. ಇಷ್ಟೆಲ್ಲ ಹೊನ್ನ ಕಲಶದಂತಹ ಸ್ತನಗಳು ಎಲ್ಲ ವರ್ಣನೆ ಇದ್ದರೂ ಕಡೆಗೆ ಅದು ಕೊನೆಯಲ್ಲಿ ಹೋಗಿ ತಲುಪೋದು ಮಾತೃವಾತ್ಸಲ್ಯವನ್ನು ಸೂಚಿಸುವಂತಹ ಸ್ತನ್ಯ, ಕ್ಷೀರವನ್ನು. ಈ ವರ್ಣನೆಗಳಲ್ಲಿರುವಂತಹ ಆ ಮುಗ್ಧತೆಯನ್ನು ಕೂಡ ನಾವು ಗಮನಿಸಬೇಕು. ಹಾಗಿರೋದ್ರಿಂದಲೇ ಅವು ಅಸಭ್ಯ ದೃಷ್ಟಿಯ ವರ್ಣನೆಗಳಲ್ಲ ಅನ್ನೋದನ್ನು ನಾವು ನೋಡಬೇಕು. ಯಾವುದು ಸೌಂದರ್ಯ ಪ್ರಪೂರ್ಣವಾಗಿರುತ್ತೋ ಅದನ್ನು ನಾವು ಅಸಭ್ಯವಾಗಿ ನೋಡೋದಿಲ್ಲ. ಬೇಲೂರಿನ ಶಿಲಾಬಾಲಿಕೆಗಳನ್ನು ನೋಡಿದ ಹಾಗೆ, ಆ ಶಿಲ್ಪವನ್ನು ನೋಡಿದ ಹಾಗೆ, ಅಲ್ಲಿ ನಾವು ಸೌಂದರ್ಯವನ್ನು ಮುಖ್ಯವಾಗಿ ಕಾಣ್ತೀವಿ ಹೊರತು ಆ ದೈಹಿಕ ವ್ಯಾಪಾರವನ್ನಾಗಲಿ, ದೇಹದ ವರ್ಣನೆಯನ್ನಾಗಲಿ ನಾವು ಅದನ್ನು ಸೌಂದರ್ಯ ದೃಷ್ಟಿಯಿಂದ ನೋಡ್ತೀವಿ. ಇಲ್ಲೂ ಕೂಡ, ಈ ಶ್ಲೋಕಗಳಲ್ಲೂ ಕೂಡ ಶಂಕರರು ಸೌಂದರ್ಯ ದೃಷ್ಟಿಯಿಂದ, ಸೌಂದರ್ಯ ಪ್ರಪೂರ್ಣವಾಗಿ ಈ ವರ್ಣನೆಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಗಮನಿಸಿಕೊಂಡಾಗ ಅವುಗಳಲ್ಲಿ ನಮಗೆ ಅಸಭ್ಯವಾದದ್ದು, ಮುಜುಗರ ಉಂಟು ಮಾಡುವಂಥದ್ದು ನಮ್ಮ ಗಮನಕ್ಕೆ ಬರೋದಿಲ್ಲ ಅನ್ನೋದನ್ನು ನಾವು ನೋಡಬೇಕು ಮತ್ತು ಅದನ್ನು ಮೆಚ್ಕೋಬೇಕು.